ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಗುರುವಾರ, ನಾಳೆ ವರಮಹಾಲಕ್ಷ್ಮಿ, ಇವತ್ತು ಗುರುವಾರ. ಸೊ ಇವಾಗ ಹಬ್ಬಕ್ಕೆ ಏನೇನು ಬೇಕು ಅನ್ನೋದನ್ನ ಒಂದು ಸ್ವಲ್ಪ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಲೈಕ್ ಲಾಸ್ಟ್ ಮಿನಿಟ್ ಶಾಪಿಂಗ್ ಅಂತಾರಲ್ಲ ಆ ಥರ. ದೇವ್ರ ಮನೆಗೆ ಕುಂಕುಮ, ಆಮೇಲೆ ಕೊಂಬು, ಹಚ್ಚಬೆಲ್ಲ ಅಂಥದ್ದೆಲ್ಲ ಏನೇನೋ ಥರಾಗಿದೆ. ಗ್ರಂಥಿಗೆ ಅಂಗಡಿಗೆ ಹೋಗಬೇಕು, ಬಳೆ ಅಂಗಡಿಗೆ ಹೋಗಬೇಕು, ಈ ಕೆಲಸಗಳೆಲ್ಲ ಇದೆ. ಸೊ ಹಾಗಾಗಿ ಹಾಗೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬಂದು ಇವಾಗ ಮತ್ತೆ ಒಂದು ಸ್ವಲ್ಪ ಕೆಲಸಗಳಿದ್ದಾವೆ, ಅವೆಲ್ಲ ಮುಗಿಸಿ ಇವತ್ತು ಸಂಜೆನೇ ನಾವು ದೇವರೆಲ್ಲ ರೆಡಿ ಮಾಡ್ತೀವಿ. ಸೊ ಹಾಗಾಗಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಿನ್ನೆನೆ ಬುಧವಾರ ರಾತ್ರಿ ನಮ್ಮ ಅಮ್ಮ ಮನೆಗೆ ಬಂದಿದ್ದಾರೆ. ಇವಾಗ ಒಂದು ಕೆಲಸ ಕೊಟ್ಟಿದ್ದೀವಿ ನಮ್ಮ ಅಮ್ಮಂಗೆ. ಪಾತ್ರೆ ಈ ದೇವ್ರ ಸಾಮಾನಿಂದ ಇದನ್ನ ತೊಳಿತಾ ಇದ್ದಾರೆ. ದೀಪ ಇದೇನು ಗೊತ್ತಾ, ಆ್ಯಕ್ಚುಲಿ ಕಲರ್ ಇದ್ದಿದ್ದು ಇದು, ಓಕೆನಾ ಗಾಯ್ಸ್, ಈ ಥರ ಕಲರ್ ಇದೆ, ಅದು ಇತ್ತಾಳೆದು. ಈಗ ತೊಳೆದ್ಮೇಲೆ ಇದು ಈ ಕಲರಿಗೆ ಬಂದ್ಬಿಟ್ಟೈತೆ, ಯಾಕೆ ಅಂತ ಗೊತ್ತಾಯ್ತಾ ಇಲ್ಲ. ನೋಡುವ, ಬಂದು ಹಾರದ್ಮೇಲೆ ಏನಾದ್ರು ಸರಿಯಾಗುತ್ತಾ ಅಂತ. ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇಗೆ ರಜಾ ಬೇರೆ ಇದೆ. ಸೊ ಜ್ಯೇಷ್ಠ ಅವ್ರಿಗೂ ಕೂಡ ರಜಾ ಇದೆ. ಅವರು ಅಂತ ಹೋಗ್ತಿದ್ದಾರೆ. ಅವ್ರು ಹಂಗೆ ಹೋಗಲಿ, ನಾವು ಇವಾಗ ಹೊರಡುವ. ಲಿಸ್ಟ್ ತಗೊಂಡು ಬ್ಯಾಗ್ ತಗೊಂಡು ಸ್ವಲ್ಪ ಗಟ್ಟಿ ಮನ್ಸಲ್ಲಿ ಹೋಗ್ತಾ ಇದ್ದೀವಿ. ಬಿಕಾಸ್ ಜ್ಯೇಷ್ಠ ಅವ್ರು ಇವತ್ತು ರೈಡ್ರು ನಮಗೆ. ಸರಿ, ಬಾಯ್. ಆ್ಯಂಡ್ ಇವತ್ತು ನನ್ನ ತಂಗಿ ಇದ್ದಿದ್ದರಿಂದ ನಂಗೆ ತುಂಬಾ ಯೂಸ್ ಆಯಿತು. ನಾನು ಪ್ರತಿ ವರ್ಷ ಹಬ್ಬ ಮಾಡಿದಾಗಲೂ ನನ್ನ ತಂಗಿಗೆ ಹಿಂದಿನ ದಿನ ನನ್ನ ಜೊತೆ ಇದ್ದೇ ಇರ್ತಾರೆ. ಯಾವಾಗಲೂ ನಾವಿಬ್ಬರೇ ಶಾಪಿಂಗಿಗೆ ಜಾಸ್ತಿ ಹೋಗ್ತೀವಿ. ಯಾಕೆಂದರೆ ಯೂಶ್ವಲಿ ನನ್ನ ಹಸ್ಬೆಂಡ್ಗೆ ರಜಾ ಇರಲ್ಲ. ಹಾಗಾಗಿ ನಾನು ನನ್ನ ತಂಗಿ ಇಬ್ಬರೇ ಇರ್ತೀವಲ್ಲ, ನಾವು ಆರಾಮಾಗಿ ಓಡಾಡಿ ರೂಢಿ ಬೆಂಗಳೂರಲ್ಲಿ ಅಂತ ಹೇಳಿ ಹೊರಟ್ಬಿಡ್ತೀವಿ. ಆ್ಯಂಡ್ ನಾನೇನಂತ ಅಂದರೆ ಹಿಂದಿನ ದಿವಸ ಏನು ಕೆಲಸಗಳು ಇಟ್ಕೊಂಡಿರ್ತೀನಿ ಅಂದರೆ ಬರೀ ಹೂ ತರೋದು, ಹಣ್ಣು, ಆಮೇಲೆ ಎಲೆ, ಆಮೇಲೆ ಬಳೆ, ಆ ಥರದ್ದೆಲ್ಲ ಇಟ್ಕೊಂಡಿರ್ತೀನಿ ಅಷ್ಟೇ. ಲಾಸ್ಟ್ ಮೂಮೆಂಟ್ ಕೆಲಸಗಳವೆಲ್ಲ ಅದನ್ನೆಲ್ಲ ಒಂದು ವಾರಕ್ಕೂ ಮುಂಚೆನೇ ತಂದಿಟ್ಕೊಳಕ್ಕಾಗಲ್ವಲ್ಲ. ಹಾಗಾಗಿ ಸೊ ನಾವು ಉತ್ರಳ್ಳಿಗೆ ಹೋಗಿದ್ವು. ಫುಲ್ಲು ಎಲ್ಲ ಏನು, ನಾನು ಯಾವತ್ತೂ ಇಷ್ಟೊಂದು ಹೊರ್ಗಡೆ ಮಾರ್ಕೆಟ್ ಥರ ಬಂದು ಏನೂ ನೋಡ್ತಿರ್ಲಿಲ್ಲ. ನಮ್ಮ ಲೋಕಲ್ ಏರಿಯಾಗಳಲ್ಲಿ ಏನೇನಿರುತ್ತೋ ಅಲ್ಲಿ ತೊಗೊತಾ ಇದ್ವು. ಈ ಸತಿ ಉತ್ರಳ್ಳಿ ಸರ್ಕಲ್ಗೆ ಹೋದಾಗ ಫುಲ್ಲು ಬಾಳೆಕಂದು, ಮಾವಿನ ಸೊಪ್ಪು, ಹೂವು ಎಲ್ಲನೂ ಹಾಕ್ಬಿಟ್ಟಿದ್ರು. ಒಂಥರ ಹಬ್ಬದ ವೈಬ್ಸ್ ಹೊರಗೆ ಹೋಗಿ ಬಂದ್ರೇ ಗೊತ್ತಾಗೋದು ಅನಿಸುತ್ತೆ. ಆ್ಯಂಡ್ ಅಲ್ಲಿ ಫ್ರೂಟ್ಸ್ ಅಷ್ಟು ಚೆನ್ನಾಗಿ ಸಿಗಲಿಲ್ಲ. ಬ್ಯಾಂಗಲ್ಸ್ ಎಲ್ಲ ತೊಗೊಂಡ್ಮೇಲೆ ಇಲ್ಲಿ ನಮ್ಮನೆ ಹತ್ರನೇ ಒಂದು ಹಳ್ಳಿ ತೋಟ ಅಂತ ಇದೆ. ಸೊ ನಾವು ಅಲ್ಲೇ ಬಂದ್ವು. ಇಲ್ಲಿ ಬಾಳೆಹಣ್ಣು ಚೆನ್ನಾಗಿ ಸಿಗಲಿಲ್ಲ. ನಾನು ತೊಗೊಳ್ಳಿಲ್ಲ, ನನ್ನ ತಂಗಿ ತೊಗೊಂಡ್ರು. ನನ್ನ ತಂಗಿ ಏನಕ್ಕೆ ಅಂತ ಅಂದರೆ ಬಾಗ್ನ ಕೊಡೋಕ್ಕೆ ಅಮ್ಮ ಹೂವು ಮತ್ತು ಹಣ್ಣು ನೀನು ಸಪ್ರೇಟ್ ತೊಗೊಬಾ ಅಂತ ಹೇಳಿದರು. ಹಾಗಾಗಿ ಇಬ್ಬರು ಕೂಡ ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು, ನಾನು ತರಕಾರಿ ಏನೂ ತೊಗೊಳ್ಳಿಲ್ಲ. ತರಕಾರಿನ ಮಾರನೇ ಬೆಳಗ್ಗೆ ಹೋಗಿ ತರೋಣ ಅಂತ ಹೇಳಿ ಬರೀ ಹಣ್ಣು ಹೂವು ಅಷ್ಟೇ ತೊಗೊಂಡು, ಅಲ್ಲೇ ಆಪೋಸಿಟ್ ಒಂದು ಶುಗರ್ ಕೇನ್ ಅಂಗಡಿ ಇತ್ತಾ. ಸೊ ನಾವು ಕುಡಿಯೋಣ, ಒಂದು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದ್ವು. ಯೂಶ್ವಲಿ ನಾರ್ಮಲ್ ತೊಗೊಂಡಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ಇದು ಯಾವುದೋ ಶುಂಠಿ ತೊಗೊಂಬಿಟ್ಟು ಮಕನೇ ತಿಕ್ದಂಗೆ ಆಗೋಯ್ತು. ಕುಡಿದು ಮನೆಗೆ ಹೋಗಿ ಎಲ್ಲನೂ ಜೋಡಿಸ್ಕೊತಾ ಇದ್ವು. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ಸೂಪರಾಗಿ ಎಲ್ಲ ಫುಲ್ಲು ಸಿಟಿ ಎಲ್ಲ ಗಿಜಿ 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 ಅಂತ ಇದೆ. ನಮ್ಮ ಏರಿಯಾ ಮಾತ್ರ ಗಿಜಿ ಗಿಜಿ ಅಂತ ಇಲ್ಲ ಅಷ್ಟೇ. ಇವು ಏರಿಯಾ ಎಲ್ಲ ಫುಲ್ ಸೂಪರಾಗಿತ್ತು. ಏನು ಮದ್ವೆ ಮಾಡ್ಬೇಕಂತೆ ನನ್ನ ತಂಗಿಗೆ. ಸೊ ನಿಮಗೆ ಯಾರಾದ್ರೂ ಗಂಡುಗಳು ಗೊತ್ತಿದ್ರೆ ನಮ್ಮ ಜ್ಯೇಷ್ಠ ಅವರಿಗೆ ತೋರಿಸಿ ದಯವಿಟ್ಟು. ಅವರು ಮದುವೆ ಆಗ್ಬೇಕಂತೆ, ನಮ್ಮ ಅಮ್ಮ ಮದುವೆ ಮಾಡಲ್ಲ ಅಂತ ಬೈತವ್ರೆ ನಮ್ಮ ಅಮ್ಮಂಗೆ. ಆ್ಯಂಡ್ ನಾವೆಲ್ಲ ತೊಗೊಂಡು ಬಂದಿದ್ದೀವಿ. ಇವು ನೋಡಿ ಮಮ್ಮಿ, ಇದು ದೀಪ ತೊಗೊಂಬಂದಿದ್ದೀನಿ. ಆರತಿ ಮಾಡೋಕೆ ಸಪ್ರೇಟ್ ಅಂತಾನೆ ಅತ್ಲಾಗಿ 20 ರೂಪಾಯಿಗೆ ಒಂದು ಅಂದರು. ಅದಕ್ಕೆ ತೊಗೊಂಬಂದೆ. ಅದು ಕಾಲು ತೊಳೆಯೋಕ್ಕೂ ನಮ್ಮ ಮನೆಯವ್ರಿಗೆ ಮೊನ್ನೆ ಅದನ್ನೇ ಯೂಸ್ ಮಾಡಿಬಿಟ್ಟಿದ್ನ, ಅದಕ್ಕೆ ಸಾಕು. ಅಲ್ಲಿ ಇರಲಿಲ್ಲ, ಅದೇ ಇದ್ದಿದ್ದು ಅವ್ರು ದೀಪ ಅಂತ ಕೊಟ್ಟರು, ನಾನು ಅದನ್ನ ಇಸ್ಕೊಂಡು ಬಂದೆ. ಇಲ್ಲಿ ಯಾವುದೋ ನೈಲ್ ಪಾಲಿಶ್ ಒಂದು ನಾಡಿ ಬಾಕ್ಸಲ್ಲಿ. ಬೇಡಪ್ಪ, ಇಲ್ಲಿ ದೊಡ್ಡ ತಂದಿದ್ದೀನಿ ಈ ಸತಿ, ಹತ್ತಿಯಾರ ಚೆನ್ನಾಯ್ತಾ. ಆಮೇಲೆ ಇನ್ನೇನು ಗ್ರಂಥಿಗೆ ಅಂಗಡಿಲಿ ನೋಡು ಒಂದು ಹಚ್ಚಬೆಲ್ಲ. ಆಮೇಲೆ ಇದು ನಾನು ದೇವ್ರಿಗೆ ಇಡಕ್ಕೊಂದು ಬಾಗ್ನದ ಸಾಮಾನು. ಆಮೇಲೆ ಇದು ಕಳ್ಸಿದ್ದು ಇಷ್ಟೊಂದು ಕೊಟ್ಟವ್ರಪ್ಪ ಎಲ್ಲ. ಇದ್ರಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಇದು ಚೆನ್ನಾಗೈತೆ. ಏನಾಯ್ತು, ನಾವು ಅದು ಜೇನುತುಪ್ಪ ಎಲ್ಲ ಏನು ಕೊಟ್ಟಿಲ್ಲ ಇದರಲ್ಲಿ. ಉತ್ತುತ್ತೆ ಕಳ್ಸಕ್ಕೆ ಹಾಕಕ್ಕೆ, ಒಳಗೆ ಹಾಕಕ್ಕೆ ಇವೆಲ್ಲ ಹಾಕ್ತಿರ್ತಾನೆ. ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಕ್ಕೆ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಅರ್ಶಿನ ಕುಂಕುಮ, ಅಯ್ಯೋ 5 ಅರ್ಶಿನ ಕುಂಕುಮ ಕೊಟ್ಬಿಟ್ಟಿದ್ದಾರೆ ಪಾಪ ಅವರು. ನಾನು 4 ತೊಗೊಂಡು ಬಂದಿದ್ದೆ, 5 ಇನ್ನೊಂದು ಎಕ್ಸ್ಟ್ರಾ ಹಾಕಿದ್ದಾರೆ.
ದೇವರಿಗೊಂದು ಮಾಂಗಲ್ಯ ಕಟ್ಟಕ್ಕೆ. ಇನ್ನೂ ನಾನು ಅದನ್ನ ಇಳಿಸ್ಬೇಕು, ಅಲ್ಲಿ ಏನೇನಾಗಿದೆ ಅಂತ ನೋಡ್ಬೇಕು ಫಸ್ಟ್. ಏನು ಇಲ್ಲ, ಅದರಲ್ಲೆಲ್ಲ ನೀಟಾಗಿ ಜೋಪಾನ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹೋದ್ ಸತಿ ಎತ್ತಿಟ್ಟಿದ್ದೀನಿ. ಈ ಸತಿ ಮತ್ತೆ ಇನ್ನೊಂದ್ಸತಿ ಒರೆಸ್ಬಿಟ್ಟು ಲಕ್ಷ್ಮಿ ಮುಖಡ ಇಡೋದು ಅಷ್ಟೇ, ಅದರಲ್ಲಿ ಏನಿಲ್ಲ. ಇದೆಲ್ಲ ಇಲ್ಲೇ ಇಡ್ತೀನಿ, ಎಲ್ಲೂ ಇಡಲ್ಲ. ಇನ್ನು ನನ್ನ ಮಗಳ ಇದ್ರೆ ಎಲ್ಲನೂ ಹಣ್ತಾಳೆ. ಇದು ನೋಡಾನಿ ಬ್ಲೌಸ್ ಪೀಸ್ ಇಂಥದ್ದು ಕೊಟ್ಟನಪ್ಪ 35 ರೂಪಾಯಿ, ಚೆನ್ನಾಗಿಲ್ಲ. ಸುಮ್ಮನೆ ಇಡ್ತೀನಿ, ನಾನು ಏನು ಮಾಡಲ್ಲ. ಮತ್ತೆ ನಮ್ಮ ಮನೇಲಿ ಇಷ್ಟೊಂದಿದ್ದಾವೆ. ಇದು ಡಾಬು ಇರಲಿಲ್ಲ ಅನ್ನಿಸ್ತು ಯಾಕೋ, ಆಮೇಲೆ ಮಿಸ್ ಆಗಿ ಸಿಗ್ಲಿಲ್ಲ ಅಂದ್ರೆ ಅಂತ ಒಂದು ತಗೊಂಡೆ. 30 ರೂಪೀಸ್ ದೇವ್ರಿ ಕಟ್ಟಕ್ಕೆ ಇತ್ತು ಕಣ್ ಮಮ್ಮಿ. ಅಲ್ಲ ಐತೋ ಇಲ್ವೋ ಗೊತ್ತಿಲ್ಲ ಅಂತ ಸುಮ್ಮನಾದೆ. ಒಂದು ಸೆಟ್ಟು ತರ್ಸ್ಕೊ ಅಂದ್ರೆ ಏನು ಸೆಟ್ ತರಿಸ್ಲಿ? ಅಚ್ಚಿ ಯಾವ ಬೇಡವ, ಅದು ಚೆನ್ನಾಗಿ ಕಾಣಲ್ಲ. ನೀ ದೇವ್ರಿಗೆ ಏನೇ ಅಂದ್ರು ಸೊಂಟಕ್ಕೆ ನಮ್ದಕ್ಕೇನೆ ಅಡ್ಜಸ್ಟೇಬಲ್, ಅದು ಆಗಲ್ಲ ಅಡ್ಜಸ್ಟೇಬಲ್, ನನಗೆ ಸರಿ ಆಗಲ್ಲ. ಸುಮ್ಮನೆ ಆ ಥರದ್ದು ಒಂದು ಐತಿ ಇಲ್ಲಿ, ಬೇಕಂದ್ರೆ ನೋಡಿ. ಆಮೇಲೆ ಇವರೊಂದು ಬೊಟ್ಟು ತಗೊಂಡ್ರು. ಆಮೇಲೆ ಒಂದು ಫಾಸ್ಟ್ ಮೆಹಂದಿ ತೊಗೊಂಬಂದಿದ್ದಾರೆ, ಒಂದಷ್ಟು ಪಿನ್, ಒಂದು 3 ಗುಚ್ಚ ಪಿನ್ ತಗೊಂಡ್ವು. ಬಳೆ ತಗೊಳ್ರಿ, ನಿಮ್ದು 3 ಡಜನ್ ಬಳೆ. 200 ರೂಪೀಸ್ ಅಂದೇನು. ಈಗ ಹೋಗಲ್ಲಪ್ಪ, ಕೆಲಸ ಇದಾವೆ. ಈಗಾಗಲ್ಲ, ರಾತ್ರಿ ದೇವ್ರಿಗೆ ಇದು ನನಗೆ ಮತ್ತೆ ದೇವರಿಗೆ 1 ಡಜನ್ ಬಳೆ, ದೇವರಿಗೆ ಸಪ್ರೇಟ್ ಆಗಿ ಎತ್ತಿಟ್ಬಿಡ್ತೀನಿ. ಮಲಗಿದ್ರೆ ಬೆಳಗ್ಗೆ ಬೇಗ ಗಂಟಾಕಿಟ್ಬಿಟ್ಟಿದೀವಿ. ಇದೆಲ್ಲ ಅವಾಗಿಂದು ಹಳೇ ಮೆಮೊರೀಸ್. ಅಯ್ಯೋ ಟೈನೋ ದಾರ ನೋಡ್ರಿ, ಹೇಳಿದ್ರಲ್ಲ ಜುಗ್ಗಿ ಅಂತ ಅಂದ್ರು. ನೋಡ್ ಮಮ್ಮಿ ತಂದಿಂಗ್ ಇಟ್ಟಿರಕ್ಕೆ ಸುಮ್ನಿರ್ವಿ, ಅವ್ರು ಚಡ್ಡಿ ಬೇರೆ ಹಾಕಿಲ್ಲ ಅಲ್ಲಿ. ಇದೊಂದು ಲೈಟಿಂಗ್ಸ್ ಬೇಕು, ಏನೇನ್ ಬೇಕಂತ ಎತ್ತಿಟ್ಕೋತಾ ಇದೀನಿ. ಸೊ ಈ ಒಂದು ಇದ್ರಲ್ಲಿ ನೋಡ್ರಿ, ಕೆಳಗಡೆ ಹಾಸಕ್ಕೆ, ಮಣೆ ಮೇಲೆ ಹಾಸಕ್ಕೆ ಒಂದು ಬಿಳಿ ಟವಲ್ಲು. ನಾನು ನಂದು ಲಕ್ಷ್ಮಿನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟಿರ್ತೀನಿ. ಅದಕ್ಕೆ ಪ್ರತಿ ವರ್ಷನೂ ತಗೊಂಡ್ಬಂದು ಮಾಡೋದು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಇದು ನೋಡ್ರಿ ಹಿಂದೆ ಹಾಕೋದು. ಇದಕ್ಕೆ ಉದ್ದ ಇತ್ತು, ಬಟ್ ಇಲ್ಲ, ಅದೇನಾಗೋದು ಗೊತ್ತಾ, ಕಾಯಿ ನಾನೇ ಕಿತ್ಬಿಟ್ಟಿದ್ದೀನಿ. ಕಾಯಿ ನೋಡ್ಕಿದ್ರೆ ಮೇಲಿಂದ ಹಿಂಗ್ ಕಾಣಿಸುತ್ತೆ, ಅದನ್ನ ಹಿಂಗೆ ಫಿಕ್ಸ್ ಮಾಡ್ತೀನಿ ನಾನು. ಅವಾಗ ಕಿರೀಟ ತರ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಆ ದಬ್ಳನ ಕಿತ್ತಾಕ್ಬಿಟ್ಟಿದ್ದೀನಿ. ಅದು ಒಂದು. ಇಂಥದ್ನೆಲ್ಲ ಇಲ್ಲೂ ಒಂದಿದೆ ನೋಡ್ರಿ. ಈ ಸತಿನೂ ಒಂದ್ ತಂದೆ. ಇದ್ಯಾವುದೋ ಗ್ರೀನ್ ಕಲರ್ ಇದೆ, ಅದು ಪಿಂಕ್ ಕಲರ್ ಇದೆ. ನೋಡುವ ಯಾವ್ದು ಚೆನ್ನಾಗಾಗುತ್ತೋ ಅದನ್ನ ಹಾಕೋಣ. ಸಾಕಾ? ತಡೀರಿ. ಅಂಡ್ ಇದು ಜಡೆ ಬಿಲ್ಲೆ ದೇವ್ರಿಗಂತಾನೆ. ಒಂದ್ ಸ್ವಲ್ಪ ಸ್ಟೋನ್ ಗ್ರ್ಯಾಂಡ್ ಆಗಿರೋ ತರಾನೇ ತಗೊಂಡಿದೀನಿ. ಯಾಕೆಂದ್ರೆ ದೇವ್ರಿಗೆ ಹಾಕ್ದಾಗ ತುಂಬಾ ಚೆನ್ನಾಗಿ ಕಾಣೋ ತರ. ನಮ್ಗಾದ್ರೆ ಸಿಂಪಲ್ ಆಗಾದ್ರೆ ಚೆನ್ನಾಗಿರುತ್ತೆ, ಬಟ್ ದೇವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಆಗಿದ್ರೆ ಲಕ್ಷಣವಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಅಂಡ್ ಇದು ದೇವ್ರದ್ದು ಎಲ್ಲ ಜಿವೆಲ್ಸ್. ದೇವ್ರಿಗಂತಾನೆ ಸಪ್ರೇಟ್ ಆಗಿ ಜಿವೆಲ್ಸ್ ತೆಗ್ದಿಟ್ಟಿದೀನಿ, ಆರ್ಟಿಫಿಷಿಯಲ್ದೆ. ನೋಡ್ರಿ ನನ್ನ ಮಗಳು ಕಿತಾಪತಿ ನೋಡ್ರಿ, ಇವಳನ್ನ ಇಟ್ಕೊಂಡು ನಾವು ಪೂಜೆ ವ್ರತ ಎಲ್ಲ ಹೆಂಗ್ ಮಾಡೋದು ನನಗೆ ಗೊತ್ತಿಲ್ಲ. ಅಂಡ್ ಇದು ಏನ್ ಗೊತ್ತಾ, ಸ್ಕೇಲ್ ಕಳ್ಸಿ ಕಟ್ಟಕ್ಕೆ. ಎಲ್ರು ಕೋಲ್ ಯೂಸ್ ಮಾಡ್ತಾರೆ, ಬಟ್ ಇದನ್ನ ಈ ತರ ಸ್ಕೇಲ್ ತಗೊಳ್ರಿ, ತುಂಬಾ ಅಫೋರ್ಡೆಬಲ್ ಆಗಿರುತ್ತೆ, ನೀಟಾಗಿ ಕೂರುತ್ತೆ, ಚೆನ್ನಾಗಿರುತ್ತೆ, ವೆಯ್ಟ್ ಕೂಡ ತಡೆಯುತ್ತೆ ಹೂವ ಎಲ್ಲ ಹಾಕೋದಿಕ್ಕೆ. ಸೊ ನಾನು ಅದೊಂದು ಐಡಿಯಾ ಮಾಡಿ ಆ ತರ ತಗೊಂತೀನಿ. ನಾನು ನೋಡ್ರಿ ಈ ಬ್ಯಾಗಲ್ಲಿ ಯಾವಾಗ್ಲೂ ನನ್ನ ದೇವ್ರ ಸಾಮಾನೆಲ್ಲ ಇರುತ್ತೆ. ಇದು ನಮ್ಮ ಮನೆಯ ಲಕ್ಷ್ಮಿಯ ಮುಖಾಣ. ಜುಮ್ಕಿ ಹಾಕಿ ಬಿಟ್ಬಿಟ್ಟಿದ್ದೀನಿ, ಅದೊಂದು ರಿಮೂವ್ ಮಾಡಿ ನೀಟಾಗಿ ಎಲ್ಲಾನು ಒಂಚೂರು ಅರ್ಶಿನದ ನೀರನ್ನ ಮಿಕ್ಸ್ ಮಾಡ್ಕೊಂಡು ಚುಮ್ಮಿಸ್ಕೊತೀನಿ. ಯಾಕೆ ಅಂದ್ರೆ ಗೋಮಂತ್ರ ಇಲ್ಲ ನಮ್ಮ ಹತ್ರ ಈಗ ಸದ್ಯಕ್ಕೆ, ಗೋಮೂತ್ರ. ಹಾಗಾಗಿ ನಂಗೆ ನಮ್ಮನೆ ಲಕ್ಷ್ಮಿ ತುಂಬಾ ಇಷ್ಟ. ಅದೊಂಥರ ಯೆಲ್ಲೋ ಕಲರ್ ಫೇಸ್ ಅಂಡ್ ಎಲ್ಲ ಡಿಸೈನ್ ಇದೆ, ಸೊ ನಂಗೆ ತುಂಬಾ ಇಷ್ಟ. ಇದು ಫೈಬರ್ದು, ನಾನು ಇದನ್ನ ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದು. ಓಕೆನಾ, ಫಸ್ಟ್ ವರ್ಷ ವರಮಹಾಲಕ್ಷ್ಮಿ ಮಾಡಿದಾಗ ತಗೊಂಡಿದ್ದು. ಈಗಲೂ ಹಾಗೆ ಇದೆ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. 700 ರೂಪೀಸ್ ಏನೋ ಕೊಟ್ಟು ತಗೊಂಡಿದ್ದೀನಿ. ಸೊ ಇವಾಗ ಎಲ್ಲ ತೆಗ್ದಾಯ್ತು. ಈಗ ಏನಿದ್ರು ರೆಡಿ ಮಾಡ್ಬೇಕಷ್ಟೇ ದೇವ್ರನ್ನ ಕೂರ್ಸಕ್ಕೆ. ಈ ನಮ್ ಗುಂಡಿ ಬಿಡಿಸಿದೀವಿ. ಅಂಡ್ ಇಲ್ಲಿ ಸೀರೆ, ದೇವ್ರ ಸಾಮಾನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ. ಈ ತರ ಫುಲ್ ಮೆಸ್ ಆಗಿದೆ ಇವಾಗ, ಇದೆಲ್ಲ ನೀಟಾಗಿ ಮಾಡ್ತೀವಿ. ಇದಕ್ಕೆ ನೋಡಿ ಈ ತರ ಟೈನೋ ದಾರ ಹಾಕಿ ಕಟ್ಟಿ ಇರ್ತೀನಿ. ಸೊ ಇದು ನಾನು ರತ್ನಂ ಸಿಲ್ಕ್ ಅಲ್ಲಿ ತಂದಿರೋಂತ ಸ್ಯಾರಿ ದೇವ್ರಿಗೆ. ಈ ಸತಿ ಈ ತರ ಲ್ಯಾವೆಂಡರ್ ಕಲರ್ ಅಲ್ಲಿ ತಗೊಂಡಿದೀನಿ, ಗೋಲ್ಡ್ ಶೈನ್ ಮೇಲ್ಗಡೆ ಡಬಲ್ ಕಲರ್ ಶೇಡ್ ಅಲ್ಲಿ ತಗೊಂಡಿರೋದು.
ಸೊ ಇದು ದೇವರಿಗೆ ನಾನು ವೇರ್ ಮಾಡಿಲ್ಲ, ಮೇಲೂ ಕೂಡ ಹಾಕಿಲ್ಲ ದೇವರಿಗೆ. ಅಮ್ಮೋ ಸೊ ಇದು ಸೆರ್ಗ್ ಬರುತ್ತೆ, ಇದು ಆಲ್ ಓವರ್ ಸ್ಯಾರಿ ಈ ತರ ಬರುತ್ತೆ, ಫ್ಲವರ್ಸ್ ಈ ತರ ನನ್ನ ಹತ್ರ ಇರ್ಲಿಲ್ಲ ಪ್ಯಾಟರ್ನ್, ಅದಕ್ಕೆ ತಗೊಂಡೆ. ಮುಂದಿದ್ದು ಬ್ಲೌಸ್. ಸೊ ರೆಡಿ ಮಾಡ್ಬಿಡುವ. ಅಮ್ಮು ಅಂದ್ರೆ ಸಾಕು ನೋಡ್ರಿ, ಅವ್ರಿಗೆ ಹೊಟ್ಟೆ ಹಸಿತಿದೆ ಅಂತ ಪಾಪ ಖಾರಕ್ಕೆ ಸಾರು ಹಾಕೊಂಡು ತಿಂತಿದ್ದಾರೆ, ಮಳ್ಳೆ ಹುಳ್ಳಿಕಾಳು ಸಾರು. ಇವಾಗ ಬಂದು ಊಟ ಮಾಡಬೇಕು. ಇನ್ನು ಸ್ವೀಟ್ಸ್ ಎಲ್ಲ ತರಕ್ಕೆ ಹೋಗ್ಬೇಕು. ನಮ್ಮನೆ ಲಕ್ಷ್ಮಿ ಒಂದು ಮಟ್ಟಿಗೆಲ್ಲ ರೆಡಿ ಮಾಡಿ ಅಲ್ಲಿ ಮುಖವಾಡ ಅದೆಲ್ಲ ಇನ್ನೂ ಪ್ಲೇಸ್ ಮಾಡಿಲ್ಲ, ಅದೆಲ್ಲ ಬೆಳಗ್ಗೆ ಕೆಲಸ. ಸೊ ಈಗ ಮಾಡೋದನ್ನೆಲ್ಲ ಮಾಡಿದ್ದೀನಿ, ಇನ್ನು ಲೈಟ್ ಅದೆಲ್ಲ ಇದ್ಬೇಕು ಕ್ಲಿಪ್ಸು, ಅವನ್ನ ಮರ್ತು ಬಂದಿದ್ದೀನಿ, ಈಗ ಅದನ್ನ ಹೋಗಿ ತರಬೇಕು. ನಮ್ದಿಲ್ಲೆಲ್ಲ ಹಿಂಗೆ ಫುಲ್ ಮೆಸ್ ಆಗಿಬಿಟ್ಟೈತೆ, ಇಲ್ಲೇನೂ ಇಲ್ಲ. ಇನ್ನು ಅದಾದರೆ ಮುಗೀತು. ನೋಡುವ ಹಿಂಗೆ ಎಲ್ಲ ಕೆಲಸಗಳು ನಡೀತಾ ಇದೆ. ಸೊ ನೋಡಿದ್ರಲ್ಲ ನೀವೇನೆ ಯಾವ ರೀತಿ ರೆಡಿ ಮಾಡ್ತಾ ಇದ್ದೀವಿ ಏನು ಅಂತ. ನಾನು ಪೂಜೆ ಮಾಡಿದ ವ್ಲಾಗ್ನ ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಂದರೆ ಗುರುವಾರ ಅಪ್ಲೋಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹೊರ್ಗಡೆ ಹೋಗಿ ಸ್ವೀಟ್ಸ್ ಎಲ್ಲ ತರಬೇಕಿತ್ತು, ತೊಗೊಂಡು ಐಬ್ರೋಸ್ ಮಾಡಿಸ್ಕೊಂಡು ಹಾಗೆ ನೈಟ್ ಊಟ ಎಲ್ಲ ಮಾಡಿಕೊಂಡು ನಾವು ಮೆಹಂದಿ ಹಾಕಿಸ್ಕೊಳಕ್ಕೆ ಕೂಡ ಹೋದ್ವು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇದು ಜಸ್ಟ್ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.